ಜಟಕಾ ಬಂಡಿ. ಶಾಸ್ತ್ರಿ ಅವರೇ, ಇವರು ಶೈಲಜಾ. ತೊಂದರೆ ಆಗಿರೋದು ಶೈಲಜಾಗೆ. ನೀವೀಗ ನೋಡ್ತಾ ಇದ್ದೀರಲ್ಲ, ಕೈಯೆಲ್ಲ ನೋಡಿ ಗಾಯಗಳಾಗಿದೆ. ಆಮೇಲೆ ಬೆನ್ನು ಕೆರೆತ ಬರುತ್ತೆ ಅಲ್ಲಿ ನಮ್ಮ ಬೆನ್ನು ಕೆರೆತ. ಇದು ಫಿಸಿಕಲ್ ಆಗಿ ಆಗ್ತಾ ಇರುವಂತ ತೊಂದರೆಗಳು. ರಾತ್ರಿ ಎಲ್ಲ ಯಾರಾದ್ರೂ ಕೆರಿಬೇಕು ಅನಿಸ್ತಾ ಇರುತ್ತಂತೆ. ಜೊತೆಗೆ ಇದಕ್ಕೇನೋ ಆಯಿಂಟ್ಮೆಂಟ್ ಡರ್ಮಟಾಲಜಿಸ್ಟ್ ಕೊಟ್ಟಿದ್ದಾರೆ, ಹಚ್ಕೊಂಡ್ರೆ ಎಲ್ಲ ರಕ್ತ ಸುರಿಯಕ್ಕೆ ಶುರುವಾಗ್ಬಿಡುತ್ತಂತೆ. ಇದಲ್ಲದೆ ಅವರು ಬಿಹೇವಿಯರಲ್ ಪ್ರಾಬ್ಲಮ್ಸ್ ಇದೆ. ಸಿಕ್ಕಾಪಟ್ಟೆ ಜಗಳ ಆಡೋದು, ಬೈಯೋದು, ನಡೀದಿದ್ದನ್ನ ನಡೆದಿರೋ ಹಾಗೆ ಹೇಳೋದು, ಮತ್ತೆ ರಾತ್ರಿ ಗಂಡನಿಗೆ ತೊಂದರೆ ಕೊಡ್ತಾರಂತೆ. ಎದ್ ಕೂತ್ಕೊಂಡು ನಾನು ಸತ್ತೋಗ್ತೀನಿ ಅನ್ನೋದು, ಮಗು ನೀನು ನೋಡ್ಕೊ ಅನ್ನೋದು, ನನ್ನನ್ನು ಯಾರೋ ಕರೀತಾ ಇದ್ದಾರೆ, ಅಲ್ಲಿ ನೋಡು ದೂರದಲ್ಲಿ ಯಾರೋ ಕರೀತಾ ಇದ್ದಾರೆ ಅಂತ ಹೇಳೋದು. ಈ ಥರದ ಸುಮಾರು ಬೇರೆ ಬೇರೆ ಥರದ ಬಿಹೇವಿಯರಲ್ ಪ್ರಾಬ್ಲಮ್ಸು ಇದೆ. ಶಿ ಈಸ್ ಆಲ್ ಯೋರ್ಸ್. ನೋಡಿ, ಮನಸ್ಸಿನ ಕಣ್ಣಿಂದ ತಲೆಯಿಂದ ಕಾಲು ತನಕ ನೋಡ್ಕೊಳ್ಳಿ. ಹೇಗೆ ಮಲ್ಕೊಂಡಿದ್ದೀರಾ? ಈ ಚೇರುಗಳ ಮಂಚದ ಮೇಲೆ ಹೇಗೆ ಮಲ್ಕೊಂಡಿದ್ದೀರಾ ಅಂತ ನೋಡ್ಕೊಳ್ಳಿ. ಹಾಗೆ ನಿಮ್ಮ ದೇಹದ ಸಂಪೂರ್ಣ ಭಾರವನ್ನು ಈ ಹಾಸಿಗೆಯ ಮೇಲೆ ಬಿಟ್ಟುಬಿಡಿ. ನಿಮ್ಮ ದೇಹ ಹಗೂರವಾಗಿ ಗಾಳಿಯಲ್ಲಿ ತೇಲು ಅನುಭವ ಆಗುತ್ತೆ ನೋಡಿ, ಅನುಭವಿಸಿ. ದೀರ್ಘವಾದ ಉಸಿರಾಟವನ್ನು ಪ್ರಾರಂಭ ಮಾಡಿ. ಹೊಟ್ಟೆಯ ಹೊಕ್ಕಳಿಂದ ಉಸಿರನ್ನು ಎಳೆದು ಮೂಗಿಂದ ಹೊರಬಿಡಿ. ಇದೇ ಪ್ರಕ್ರಿಯೆ ಹೋಗ್ತಾ ಹೋಗ್ತಾ ಹೆಚ್ಚಾಗ್ತಾ ಹೋಗುತ್ತೆ. ವೇಗವಾಗಿ ಉಸಿರಾಟವನ್ನು, ದೀರ್ಘವಾದ ಆಳವಾದ ಉಸಿರಾಟವನ್ನು ಮಾಡ್ತಾ ಹೋಗಿ. ಹೋಗ್ತಾ ಹೋಗ್ತಾ ಈ ಉಸಿರಾಟ ಪ್ರಕ್ರಿಯೆ ಇನ್ನು ಹೆಚ್ಚಾಗ್ತಾ ಹೋಗುತ್ತೆ. ದೇಹದ ಪ್ರತಿಯೊಂದು ಮೂಲೆಯಿಂದ ನೀವು ಉಸಿರಾಡ್ತಾ ಇರೋ ಅನ್ನೋ ಭಾವನೆ ನಿಮ್ಮಲ್ಲಿದೆ. ನಿಮಗೆ ನನ್ನ ಧ್ವನಿ ಮಾತ್ರ ಮುಖ್ಯ. ನೀನು ನನ್ನ ಪ್ರಶ್ನೆಗೆ ಮಾತ್ರ ಉತ್ತರಿಸ್ತೀನಿ. ಎಷ್ಟು ಕಣ್ಣುಗಳು ರಿಲ್ಯಾಕ್ಸ್ ಆಗ್ತವೆ, ಟೋಟಲಿ ರಿಲ್ಯಾಕ್ಸ್. ಈಗ ನಿನ್ನ ಈ ದೇಹವನ್ನು ತಲೆಯಿಂದ ಕಾಲು ತನಕ ಸ್ಕ್ಯಾನ್ ಮಾಡಿ ನೋಡು. ಈ ನಿನ್ನ ದೇಹದಲ್ಲಿ ನಿನ್ನ ಆತ್ಮ ಬಿಟ್ಟು ಬೇರೆ ಇನ್ಯಾವುದಾದರೂ ಆತ್ಮಗಳಾಗಲಿ, ಬೂದಿ ಬಣ್ಣದ ಗ್ರೇ ಕಲರ್ ಯಾವುದಾದ್ರೂ ಛಾಯೆಗಳಿದೆಯಾ ನೋಡು. ತಲೆಯಿಂದ ಕಾಲು ತನಕ ಸ್ಕ್ಯಾನ್ ಮಾಡಿ ನೋಡು. ಏನಿದೆ? ಎಡಗಾಲಲ್ಲಿದೆ. ಎಡಗಾಲಲ್ಲಿ ಏನಿದೆ? ಹುಡುಗಿ. ಹುಡುಗಿ. ಆಮೇಲೆ ಬಲಗೈಯಲ್ಲಿ. ಬಲಗೈಯಲ್ಲಿ ಇದೆ. ಏನಿದೆ? ನಮ್ಮ ಅಪ್ಪನ ಸೋದರ ಮಾವ. ಓಹೋ, ನಿನ್ನ ತಂದೆಯ ಸೋದರ ಮಾವನ ಆತ್ಮ ಇದೆ. ಸರಿ, ಆಮೇಲೆ? ತುಟಿಯಲ್ಲಿದೆ. ತುಟಿಯಲ್ಲಿ ಏನಿದೆ? ಹುಡುಗ. ಚಿಕ್ಕ ಹುಡುಗನ ಆತ್ಮ. ಆಮೇಲೆ? ಎದೆಯಲ್ಲಿದೆ. ಎದೆಯಲ್ಲಿ. ಎದೆಯಲ್ಲಿ ಏನಿದೆ? ನಮ್ಮ ಸೋದರತ್ತೆ. ಎದೆಯಲ್ಲಿ ಸೋದರತ್ತೆ ಇದೆಯಾ? ಓಹೋ, ಇನ್ನೇನಿದೆ ನೋಡು. ಈಗ 4 ಆತ್ಮಗಳಾಯ್ತಲ್ವಾ? ಇನ್ನೇನಿದೆ? ಚಿಕ್ಕ ಹುಡುಗಿ. ಎಲ್ಲಿದೆ? ತೊಡೆಯಲ್ಲಿದೆ. ತೊಡೆಯಲ್ಲಿ ಇದೆಯಾ? ಎಡಗಾಲಲ್ಲೋ ಬಲಗಾಲಲ್ಲೋ? ಬಲಗಾಲಲ್ಲಿ. ಬಲಗಾಲಲ್ಲಿ. ಓಕೆ, ಮತ್ತೆ ನೋಡು. 5 ಆಯ್ತಲ್ವಾ? ಆಮೇಲೆ ಈ 5 ಆತ್ಮಗಳಲ್ಲಿ ನಿನಗೆ ತುಂಬಾ ತೊಂದರೆಯನ್ನು ಕೊಡ್ತಾ ಇರತಕ್ಕಂಥದ್ದು ಯಾವುದು? ಭೂಮಿಕಾ ಅಂತನ? ಈಗ ಅದು ದೇಹದ ಯಾವ ಭಾಗದಲ್ಲಿದೆ? ಎಡಗಾಲಲ್ಲ ಬಲಗಾಲಲ್ಲ? ಓಕೆ, ಸರಿ, ನೀನು ರಿಲ್ಯಾಕ್ಸ್ ಮಾಡು. ನಾನು ಭೂಮಿಕಾನ ಹತ್ರ ಕರೆದು ನಾನು ಮಾತಾಡ್ತೀನಿ. ಎಡಗಾಲಲ್ಲಿರ್ತಕ್ಕಂಥ ಭೂಮಿಕಾರ ಆತ್ಮ ಈ ದೇಹಕ್ಕೆ ಬಂದಿಸಲಿ. ಬಾಕಂದ
ಯಾರು ಮಾತಾಡ್ತಾ ಇರೋದು? ಭೂಮಿಕಾ. ಭೂಮಿಕಾ. ನೀನು ಈ ಶೈಲಜಾಳ ದೇಹದಲ್ಲಿ ಆನಂದವಾಗಿದೆಯಾ ಕಂದ? ಇಲ್ವಾ? ಯಾಕೆ? ಒಳ್ಳೆ ಹುಡುಗಿ. ಒಳ್ಳೆ ಹುಡುಗಿನಾ? ನೋವು ಕೊಡ್ತಾ ಇದ್ದೀನಿ. ನೋವು ಕೊಡ್ತಾ ಇದೀಯಾ? ಯಾವ್ಯಾವ ರೀತಿ ನೋವು ಕೊಡ್ತಾ ಇದೀಯಾ? ಏನೇನ್ ಮಾಡ್ತಾ ಇದೀಯಾ ಈ ಹುಡುಗಿಗೆ? ಕೈಯೆಲ್ಲ ಗಾಯ. ಅಂದ್ರೆ ಕೈಯಲ್ಲಿ ಗಾಯ ಆಗಿರೋದು ನಿನ್ನಿಂದನಾ? ಹೇಗ್ ಮಾಡ್ದೆ ನೀನು ಕೈಯಲ್ಲಿ ಗಾಯ? ಅವಳು ಬಟ್ಟೆ ಹೋಗಿದಾಗ ಆದ್ರ ತೊಳಿಬೇಕಾದ್ರೆ ಕೆತ್ತ ಬರೆಸ್ತೀನಿ. ಕೆರ್ಕೋಬೇಕಾದ್ರೆ ನಾನೇನೆ ಅದು ಚರ್ಮ ಓಪನ್ ಆಗೋ ಹೋಗಿ ಮಾಡ್ತೀನಿ. ಹಾಗಿದ್ರೆ ಕೈಯಲ್ಲಿ ಆಗಿರೋ ಗಾಯಗಳು ನಿನ್ನಿಂದಾನೇನಾ? ಬೆರಳಲ್ಲಿ ಆಗಿರೋದು? ಸರಿ, ಇನ್ನೇನು? ಬೆನ್ನಿನ ಕೆರ್ತ. ಓಹೋ, ಬೆನ್ನಿನ ಕೆರೆತ ಕೂಡ ನಿನ್ನಿಂದಾನೇನಾ? ಓಕೆ. ಆಮೇಲೆ ಗಂಡನ ಜೊತೆ ಜಗಳ ಆಡೋಗಿ ಮಾಡ್ತೀನಿ. ಗಂಡನ ಜೊತೆ ಜಗಳ ಆಗುವಾಗ ಮಾಡ್ತೀಯ? ಸರಿ, ಆಮೇಲೆ ಮನೆಯವ್ರ ಜೊತೆ ಸಂತೋಷವಾಗಿರ್ತೀರೋ ಹಾಗೆ ಮಾಡ್ತೀನಿ. ಆಮೇಲೆ ಅವ್ರ ಗಂಡನ ಮೇಲೆ ಅನುಮಾನ ಬರೋ ಹಾಗೆ ಮಾಡ್ತೀನಿ. ಗಂಡನ ಮೇಲೆ ಅನುಮಾನ ಬರೋ ಹಾಗೆ ಮಾಡ್ತೀಯ? ಸರಿ, ಆಮೇಲೆ ಅವ್ರ ಮನೆಯವ್ರ ಮೇಲೆಲ್ಲ ಹೇಳ್ತೀನಿ. ಅವ್ರ ಗಂಡಂಗೆ ಮನೆಯವ್ರ ಮೇಲೆಲ್ಲ ಚಾಡಿ ಹೇಳ್ತೀಯಾ? ಏನ್ ಉದ್ದೇಶದಿಂದ? ಇವಳು ಅವ್ರ ಗಂಡನ್ ಬಿಟ್ಟು ಹೊಟ್ಟೋಗ್ಬೇಕು. ಗಂಡ ಹೆಂಡತಿ ಜೊತೆಗೆ ಇರಬಾರ್ದು ಅಂತನ? ಸರಿ, ಆಮೇಲೆ ಗಂಡನ್ ಬಿಟ್ಟು ಹೋಗಿದ್ದಕ್ಕೆ ಇವಳು ಸತ್ತೋಗ್ಬೇಕು. ಓಹಾ, ಇವಳು ಸಾಯಿಸ್ಬೇಕು ಅಂತ? ಸರಿ, ಆಮೇಲೆ ನೋಡ್ದವ್ಳು ಇವಳು ಚೆನ್ನಾಗಿದ್ದಾರೆ ಅನ್ಬೇಕು. ಆದ್ರೆ ಇವಳು ಚೆನ್ನಾಗಿರ್ಬಾರ್ದು. ಅದು